ಎಲ್ಲರಿಗೂ ಅವೇಗ ಪಂಚ ಎನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಸಂಸ್ಥಾನ ಅಶೋಕೆ ನಮ್ಮ ಮಠದಲ್ಲಿ ಸ್ವಭಾಷಾ ಚಾತುರ್ಮಾಸ್ಯ ಕೈಗೊಂಡಿದ್ದೆವು. ಹೇಳಿದರೆ ನಮ್ಮ ಭಾಷೆಯ ಉಳಿಸಿ ಬೆಳೆಸಕ್ಕೂಡ ಹೇಳುವಂಥ ಕಾರಣಕ್ಕೆ. ಅದರಲ್ಲಿ ನಮ್ಮ ಕುಂಬಳೆ ಸೀಮೆ, ಪಂಜ ಸೀಮೆ ಮತ್ತು ಮೆಟ್ಲ ಸೀಮೆಯಲ್ಲಿ ಬೇರೆ ಬೇರೆ ಭಾಷೆಗಿದ್ದು ಹಳೆಯ ಭಾಷೆಗಳು ನಮ್ಮ ಈ ಊರುಗಳಲ್ಲಿ. ಮತ್ತು ಉತ್ತರಕ್ಕೆ ಹೋದರೆ ಅಲ್ಲಿ ಹೊನ್ನಾವರ, ಕುಮಟ, ಸಾಗರ, ಹೀಗೆ ಅಲ್ಲಲ್ಲಿ ಒಂದೊಂದು ಭಾಷೆ ಇತ್ತು. ಎಲ್ಲವೂ ಹವ್ಯಕ ಭಾಷೆ, ಆದರೆ ಒಂದು ಚೂರು ಮಾತುಗಳಲ್ಲಿ ವ್ಯತ್ಯಾಸ ಇತ್ತು. ಆ ಎಲ್ಲ ಭಾಷೆಗಳನ್ನು ಉಳಿಸಿ ಬೆಳೆಸಿಕೊಳ್ಳಿ, ಹಾಗೆ ಕನ್ನಡವನ್ನುವುದೇ ಅವರವರ ಮಾತೃಭಾಷೆಯ ಉಳಿಸಿ ಬೆಳೆಸಿಕೊಳ್ಳಿ ಅನ್ನುವಂಥ ಉದ್ದೇಶಕ್ಕೆ ಕೈಗೊಂಡದ್ದು ಸ್ವಭಾಷಾ ಚಾತುರ್ಮಾಸ್ಯ. ಆದರೆ ಎಂಥ ಹೊತ್ತಲ್ಲಿ ಹೇಳಿದರೆ ನಾವು ನಮ್ಮ ನಿತ್ಯ ಭಾಷೆಗಳ ಮಾತಾಡ್ತಾ ಹೋಗುವಾಗ ಓಕೆ ಥ್ಯಾಂಕ್ಸ್ ಹೀಗೆ ಇಂಗ್ಲೀಷ್ ಶಬ್ದಗಳು ತುಂಬ ಉಪಯೋಗಿಸ್ತು. ಆ ಇಂಗ್ಲೀಷ್ ಶಬ್ದ ಹೆರಾಣ ಭಾಷೆ, ದೇಶದ ಭಾಷೆಗಳು ಬೇಡ, ಅಳಿ ನಮ್ಮ ಭಾಷೆಯನ್ನೇ ಕನ್ನಡವನ್ನೇ ಮಾತಾಡುವ, ಹವ್ಯಕವನ್ನೇ ಮಾತಾಡುವ ಅಳಿ ಸಂಸ್ಥಾನ ಕೈಗೊಂಡಂತಹ ಈ ಭಾಷೆ. ಹಾಗೆ ಅದರ ಗುರು ಕೈಗೊಂಡಿದ್ದೆವು. ಹಾಗೆ ಗುರು ಹೇಳಿದ್ದರ ಅನುಸರಿಸುವುದು ನಮ್ಮ ಶಿಷ್ಯರ ಆದ್ಯ ಕರ್ತವ್ಯವಾಗಿತ್ತು. ಹಾಗಾಗಿ ಅದನ್ನು ನಾವು ಮಾಡಿಕೊಂಡು ಒಪ್ಪಲೆ ಮುಂದುವರೆಕೊಡಿ ಹೇಳುವಂತಹದ್ದು ಇಪ್ಪಂತಹ ವಿಚಾರಾಂಗ. ಹಾಗೆ ಹಳಬರು ಇಪ್ಪಂತಹದ್ದು ತುಂಬ ಕಮ್ಮಿ. ಹಳಬರ ಭಾಷೆ ತುಂಬ ಇತ್ತು, ತುಂಬ ಶಬ್ದಗಳಿತ್ತು. ಅದು ನಮಗೆ ಉಳಿದೇ ಇಲ್ಲ. ಅದು ಉಳಿಕೊಳ್ಳಿ ಆದರೆ ಅದರ ಮುಂದುವರಿಸಿಕೊಂಡು ಬರಕಾಗುತ್ತು. ಇದು ಹಳೆ ಕಾಲದ ತರಕಾರಿ ಸೊಪ್ಪು ಮದ್ದು, ಮನೆ ಮದ್ದುಗಳು ಹೇಳುವಂಥದ್ದೆಲ್ಲ ಇದ್ದ ಹಾಗೆ ಇದರ ಕೈಗೊಂಡಿದ್ದು ಇದು ಮುಂದುವರಿಸಿಕೊಂಡು ನಾವು ಬರಕಾಗುತ್ತು. ಇದು ನನ್ನ ಇಂದಿನ ವಿಡಿಯೋ ಆಗಿತ್ತು. ಇದು ಇಂಥದ್ದು ನೋಡಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಇದು ಈಗ ಇಂಗ್ಲೀಷಲ್ಲಿ ಹೇಳೋಕ್ಕಾಗುತ್ತು, ಕನ್ನಡದಲ್ಲಿ ಹೇಳುವಂಥದ್ದು ಎಂಥ ಶಬ್ದಾಂಗ ಸಿಗುತ್ತಾ ಇಲ್ಲ. ಹಾಗೆ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ ನಾಳೆ ಕೇಳಿಬರುತ್ತೆ. ಆದಷ್ಟು ನನ್ನ ವಿಡಿಯೋಗಳ ಹೀಗೆ ನೋಡಿ ಪ್ರೋತ್ಸಾಹಿಸಿ ಹೇಳಿ ಕೇಳಿಬರುತ್ತಾ ಎನ್ನ ಈ ಇಂದ್ರನ ವಿಡಿಯೋಗಳ ಇಲ್ಲಿಗೆ ಮುಗಿಸುತ್ತೆ. ಮತ್ತು ಮುಂದಾಣ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಪ್ಪ. ಹರೇ ರಾಮ.